ವಾಟರ್ ಲೆವೆಲ್ ಕಂಟ್ರೋಲರ್ ವಿತ್ ಸೈಕ್ಲಿಕ್ ಟೈಮರ್. ಇದು ಬೋರ್ವೆಲ್ 3 ಫೇಸ್ಗೆ ಕನೆಕ್ಷನ್ ಆಗಿದೆ. ಇದು ಸ್ಟಾರ್ಟರ್. ಇದು ನೀರು ಫುಲ್ಲಾಗಿ ಆಟೋಮೆಟಿಕ್ ಆಫ್ ಆಗಿದೆ. ನಿಮಗೆ ನೀರು ಖಾಲಿ ಆದಾಗ ಈ ರೀತಿ ಆನ್ ಆಗುತ್ತೆ. ಈ ಲೆವೆಲ್ಸ್ ಇಟ್ಟಿದ್ದೀವಿ. ಇದು ಫುಲ್ ಲೆವೆಲ್ಲು. ಇಷ್ಟಿದ್ರೆ ಆನ್ ಆಗೋಲ್ಲ ನಿಮಗೆ. ಈ ಲೆವೆಲ್ 100%. ಇದು ಬಂದಮೇಲೆ ಇದ್ರ ಕೆಳಗಡೆ ವಾಟ್ರ್ ಹೋದ್ಮೇಲೆ ಮತ್ತು ಇದು ಎರಡನೇದು 50%. ಇದು ಖಾಲಿ ಆಗಿದ ತಕ್ಷಣ ಈ ಥರ ಅಲ್ಲಿ ಮೋಟ್ರ್ ಆನ್ ಆಗುತ್ತೆ. ಮೋಟ್ರ್ ಆನ್ ಆಗಿದೆ ನೋಡಿ. ನೀರು ಎಂಟಿ ಇದೆ ಅಂತ ಅರ್ಥ. 25% ಅಂದರೆ ನೀರು ಖಾಲಿ ಇದೆ ಅಂತ ಹೇಳ್ಬಿಟ್ಟು ಮೋಟ್ರ್ ಆನ್ ಆಗಿದೆ. ನಿಮಗೆ ಇಲ್ಲಿ ಒಂದು ಆರೋ ಮಾರ್ಕ್ ಬರುತ್ತೆ. ಆರೋ ಮಾರ್ಕ್ ಬಂದಾಗ ಅಲ್ಲಿ ವಾಟ್ರ್ ಬರ್ತಾಯಿದೆ ಅಂತ ನಿಮಗೆ. ನೋಡಿ ಈ ರೀತಿ ನಿಮಗೆ ಆರೋ ಮಾರ್ಕ್ ಬರುತ್ತೆ. ನೀರು ಹೋಗ್ತಾಯಿದೆ ಅಂತ ಅರ್ಥ. ಅಲ್ಲಿ ಹೋಗಿ ಬೋರಿಂದ ಸಂಪಿಗೆ ನಿಮಗೆ ವಾಟ್ರ್ ಬಿದ್ದರೆ ವಾಟ್ರ್ ಬರ್ತಾಯಿದೆ ನಿಮಗೆ. ಇದು ಡ್ರೈ ರನ್ ಸೆನ್ಸರ್. ಇದಕ್ಕೆ ಸೆನ್ಸರ್ಗೆ ವಾಟ್ರ್ ಟಚ್ ಆದಮೇಲೆ ವಾಟ್ರ್ ಟಚ್ ಆದರೆ ನಿಮಗೆ ನೀರು ಹೋಗ್ತಾಯಿದೆ ಅಂತ ಅದು ರನ್ ಆಗ್ತಾ ಇರುತ್ತೆ ಈ ಥರ. ಇದು ಯಾವಾಗ ನಿಮಗೆ ರನ್ ಆಗೋ ಸ್ಟಾಪ್ ಆಗುತ್ತೋ, ಡ್ರೈ ಪಂಪ್ ಅಂತ ಬರುತ್ತೋ, ಏನಾದರೂ ವಾಟ್ರ್ ನಿಮಗೆ ಭೂಮಿಯಲ್ಲಿ ಏನಾದರೂ ಕಮ್ಮಿ ಆದಾಗ ಏನಾದರೂ ನೀರಿಲ್ಲ ಅನ್ನೋ ಟೈಮಲ್ಲಿ ಏನು ಮಾಡುತ್ತೆ, ಇದು ಆರೋ ಮಾರ್ಕ್ ತೋರಿಸಲ್ಲ. ಆವಾಗ ಇಲ್ಲಿ ಡ್ರೈ ಪಂಪ್ ಅಂತ ನಿಮಗೆ ಸಿಂಬಲ್ ಬರುತ್ತೆ ಒಂದು. ಅವಾಗ ಆಟೋಮೆಟಿಕ್ ಆಫ್ ಆಗುತ್ತೆ. ಡ್ರೈ ಪಂಪಲ್ಲೂ ಆಫ್ ಆಗುತ್ತೆ ನಿಮಗೆ. ಮೋಟ್ರ್ ಫುಲ್ ಆದ್ರೂ ಆಫ್ ಆಗುತ್ತೆ. ಇವಾಗ ನೋಡಿ ಆಫ್ ಆಗುತ್ತೆ. ಸೆನ್ಸರ್ ಅದರಲ್ಲಿ ಸಂಪಲ್ ಹಾಕಿದಾಗ ಆಫ್ ಆಗುತ್ತೆ. 50 100. ಇವಾಗ ಮೋಟ್ರ್ ಆಫ್ ಆಗುತ್ತೆ ಆಟೋಮೆಟಿಕ್ಕಾಗಿ. ಆಫ್ ಆಗಿದೆ ನೋಡಿ ಸರ್. ಮತ್ತು ವಾಟರ್ ಲೆವೆಲ್ ಕಂಟ್ರೋಲರ್ನಲ್ಲಿ WLC ಸಂಪ್, ಬೋರ್, 2 ಟ್ಯಾಂಕ್, ಆಟೋ ಚೇಂಜ್ ಓವರ್ ಎಲ್ಲ ಮಾಡಲು ಎಲ್ಲ ಥರ ಸಿಗುತ್ತೆ. ಇವಾಗ ಸಂಪಿಂದ ಆಮೇಲೆ ಓವರ್ ಟ್ಯಾಂಕ್ಗೆ ಇಲ್ಲ 2-3 ಟ್ಯಾಂಕ್ ಇರುತ್ತೆ. 2 ಟ್ಯಾಂಕ್ ಸಿಸ್ಟಮ್ಗೆ 4 ಟ್ಯಾಂಕ್ ಇದ್ದರೆ 4 ಟ್ಯಾಂಕ್ ಸಿಸ್ಟಮ್ ಅಂತ ಬರುತ್ತೆ. ಇಲ್ಲ ನಮಗೆ ಬೋರು ಮತ್ತು ಸಂಪು ಎರಡು ಒಂದೇ ಕಂಟ್ರೋಲರ್ನಲ್ಲಿ ಬೇಕು ಅಂತ ಹೇಳಿದ್ರೆ ನೀವು ಆಟೋ ಚೇಂಜ್ ಓವರ್ ಅಂತ ಬರುತ್ತೆ. ಅದನ್ನು ಹಾಕೋಬೋದು. ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಅಲ್ಲಿ ಡಿಸ್ಪ್ಲೇಲಿ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀನಿ, ಕಾಲ್ ಮಾಡಿ.